ನಂತರ ಬಿಟ್ಟು ಬಿಡದ ಸಾಕಷ್ಟು ಪ್ರಮಾಣದ ಹಾನಿಯಾಗಿ ರೈತರಿಗೆ ತುಂಬಲಾರದ ನಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ತೊಂದರೆಗೊಳಗಾದ ಹಾನಿಗೊಳಗಾದ ರೈತರ ನೆರವಿಗೆ ಬರಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ನಮ್ಮ ಸರ್ಕಾರವನ್ನು ಟೀಕೆ ಮಾಡಬೇಕಿಂತ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ, ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಬೆಳೆ ಹಾನಿಯ ಸಂಪೂರ್ಣ ಸಮೀಕ್ಷೆಯನ್ನು ಮಾಡಿ ಕೇವಲ ಹೊಲಸಂದಿದ್ದಂಥ ಹೊಲಗಳಿಗೆ ಮಾತ್ರ ಹಾನಿಯಾಗಿಲ್ಲ, ಅವರ ಆಚೆ ಹೊಲಗಳಿಗೂ ಕೂಡ ಹಾನಿಯಾಗಿ ಕೇವಲ 2,000 ರೂಪಾಯಿ 3,000 ರೂಪಾಯಿ ಕ್ವಿಂಟಲ್ಗೆ ಹೆಸರು ಮಾಡುವಂತ ಪರಿಸ್ಥಿತಿ ಬಂದೈತೆ. ಹಾನಿಯಾಗಿ ಅದು ಕೂಡ ಎಲ್ಲ ಮುಕ್ಕಾಗಿ ತಪ್ಪಾಗಿ ಬಾಯಿ ಕೊಡುತ್ತು 2,000ರಿಂದ 3,000 ರೂಪಾಯಿ ಕ್ವಿಂಟಲ್ ಹೆಸರು ಮಾರುವಂತ ಪರಿಸ್ಥಿತಿ ರೈತರಿಗೆ ಬಂದೈತೆ. ಇಂಥ ಸಂದರ್ಭದಲ್ಲಿ ಸಂಪೂರ್ಣವಾದಂತ ಸರ್ವೆ ಆಗಬೇಕು. ಕೇವಲ ಹೊರಸಾಲಿಗೆ ಮಾತ್ರ ಸರ್ವೆ ಆಗಬಾರ್ದು. ಹೊರಸಾಲಿಗೆ ಮಾತ್ರ ಸರ್ವೆ ಆದ್ರೆ ಹೊರಸಾಲಿಗೆ ಹಿಂದಿದ್ದಂತ ರೈತ ಏನ್ ಮಾಡ್ಯಾನ ಅನ್ನುವಂತ ಪ್ರಶ್ನೆಯನ್ನ ನಾನು ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಮಾತಿಗೆ ನಮ್ಗೆ ರೈತ ಪರ ಸರ್ಕಾರ ಅಂತ ಹೇಳುವಂತ ಈ ಸರ್ಕಾರ ಹಿಂದೂ ಜನತಾ ಪಕ್ಷ ಅಧಿಕಾರವಾಗಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಪರಿಹಾರವನ್ನು ಕೊಟ್ಟೇವೆ ಅನ್ನೋದು ಲಂಕೆ ಅಂಶವನ್ನು ನೀವೇ ತೆಗೆಸ್ಕೊಂಡು ನೋಡ್ರಿ. 1 ಎಕರೆಗೆ 50,000 ರೂಪಾಯಿ ಮಟ್ಟ ಕೊಟ್ಟೇವಿಲ್ಲ 50,000 ರೂಪಾಯಿ ಮಟ್ಟ. ಈಗ ಎಷ್ಟು ಕೊಟ್ಟಾಗುತ್ತಾರ ಏನಿಲ್ಲ. ಆ ಕಾರಣಕ್ಕಾಗಿ ಗರಿಷ್ಠ ಮೊತ್ತದ ಪರಿಹಾರವನ್ನು ಸರ್ಕಾರ ಕೊಡಬೇಕು ಮತ್ತು ಸಂಪೂರ್ಣವಾದಂತ ಬೆಳೆ ಹಾನಿಗೆ ತಹಸೀಲ್ದಾರ್ ಅವರಿಗೆ ಸೂಚನೆಯನ್ನ ನೀಡಬೇಕು. ನನಗೆ ಮಾಹಿತಿ ಐತಿ, ತಹಸೀಲ್ದಾರ್ಗೆ ಮೌಖಿಕವಾದಂತ ಆದೇಶ ಐತಿ. 5 ಎಂದಿನ ಎಷ್ಟು ಕಡಿಮೆ ಸರ್ವೆ ಮಾಡಕ್ ಸಾಧ್ಯ ಆಕೈತೆ ಅಷ್ಟೇ ಮಾಡಪ್ಪ, ಅದಕ್ಕಿಂತ ಹೆಚ್ಚಿಗೆ ಮಾಡಬೇಡ ಅನ್ನುವಂತ ತಹಸೀಲ್ದಾರ್ಗೆ ನಿರ್ದೇಶನ ಐತೆ ಅನ್ನುವಂತ ಮಾಹಿತಿ ನಮಗೆ ಬಂದೈತಿ. ಇದು ಸರ್ಕಾರ ಬಹಳ ತಪ್ಪು ಹೆಜ್ಜೆ ಇಡಕತ್ತೈತಿ. ಸರ್ಕಾರ ಬಹಳ ತಪ್ಪು ಹೆಜ್ಜೆ ಇಡಕತ್ತೈತಿ. ರೈತರ ನೆರವಿಗೆ ಬಂದ್ರೆ ರೈತ ಕಣ್ಣೀರ ಕೈ ತೆಗಿಯಾಕತ್ತಾನ. ಮತ್ತೆ ಇನ್ನೊಂದು ಆಪಾದನೆ ಕೇಳ ಬರಕತ್ತೈತಿ. ಸನ್ಮಾನ ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ ಇದ್ದಾಳ್ರಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫೀಸ್ನವರು ಇಲ್ಲಿ ಕೇವಲ ಕೆಲವು ಕಾಂಗ್ರೆಸ್ ಬಂದವ್ರನ್ನ ಸರ್ವೆ ಮಾಡಿ ಕಳಿಸ್ಯಾರ ಅನ್ನುವಂತ ಮಾಹಿತಿ ಬಂದೈತಿ. ಸುಳ್ಳು ಕನ್ನಡ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದಂತ ರೈತರು ನಮಗೆ ಹೇಳಿದ್ರು ಅದೇನಾರ ಆಗಿತ್ತಂದ್ರೆ ಆ ಅಧಿಕಾರಿಗೆ ಉಗ್ರವಾದ ಶಿಕ್ಷೆ ಆಗ್ಬೇಕಾಗೈತಿ. ನಾವು ಅಸಿಸ್ಟೆಂಟ್ ಡೈರೆಕ್ಟರ್